ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಕೆಲವೊಮ್ಮೆ ನಮಗೂ ಎಲ್ಲೋ ಕೋಪ ಬರುತ್ತೆ, ನಾವೇನೋ ಮಾತಾಡ್ತೀವಿ, ನೀವು ನಿಮ್ ಕೆಲಸ ಮಾಡ್ತಾ ಇರ್ತೀರ. ಬಟ್ ಇಲ್ಲಿ ಆಗ್ತಿರೋದು ಏನಂದ್ರೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ. ಬಟ್ ಈ ಥರದ ವಿಷಯಕ್ಕೆ ಎಂಟರ್ಟೈನ್ ಮಾಡಿದ್ರೆ ಅದು ತುಂಬಾ ನೆಗೆಟಿವ್ ಆಗ್ತಾ ಹೋಗುತ್ತೆ. ಯಾರು ಯಶನ ಮರ್ಡರ್ ಮಾಡ್ತಾರಂತೆ ಅನ್ನೋ ವಿಷಯ ಪದೇ ಪದೇ ಟಿವಿಲಿ ಬಂದಾಗ ಅದು ನಮ್ಮನ್ನು ಪ್ರೀತಿಸೋರಿಗೆ, ನಮ್ಮ ಒಂದು ಹತ್ರ ಇರೋರು ಅಥವಾ ನನ್ನ ಅಭಿಮಾನಿಗಳಿಗೆ, ಮನೆಯವರಿಗೆ ಎಲ್ರಿಗೂ ತುಂಬಾನೇ ಒಂದು ಬೇರೆ ತರ ಪರಿಣಾಮ ಬೀಳುತ್ತೆ. ನನಗೇನಂದ್ರೆ ಈ ತರ ಸಾವಿರ ಬರುತ್ತೆ ತಡ್ಕೋದು. ಬಟ್ ಎಲ್ಲರೂ ಫೋನ್ ಮಾಡ್ತಾರೆ ನನಗೆ. ಬೆಳಗ್ಗೆಯಿಂದ ಇವತ್ತು ಎಷ್ಟು ಫೋನ್ ಬಂದಿದೆ, ಎಷ್ಟು ಜನ ನಾನು ಮೀಟ್ ಮಾಡಕ್ ಬಂದಿದ್ದಾರೆ ಅಂದ್ರೆ ಅದು ಅವ್ರ ಪ್ರೀತಿನ ನಾವಿಲ್ಲ ಅನ್ನೋಕ್ಕಾಗಲ್ಲ. ಬಟ್ ಅದು ಬೇಜಾರಾಗುತ್ತೆ ನನಗೆ. ಅಷ್ಟು ಏನಂತಾರೆ ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲರಿಗೂ ಮೆಸೇಜ್ ನಾನು ಕೊಡಲೇಬೇಕು. ಬಟ್ ಮಾಧ್ಯಮಗಳು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದು ಯಾರು ನಿಮ್ಗೆ ಹೇಳ್ತಾ ಇರೋದು, ಇದು ಯಾರ ಒಂದು ವಿಷಯ, ಇದು ಎಲ್ಲಿಂದ ನಿಮಗೆ ಬರ್ತಾ ಇದೆ, ನಿಮ್ಮನ್ನು ಕೇಳೋಣ ಅಂತಲೇ ನಾನು ಕರೆದಿದ್ದು. ಯಾಕಂದರೆ ಎಲ್ಲದಕ್ಕೂ ಒಂದು ಇತಿಶ್ರೀ ಆಡಲೇಬೇಕು. ಯಾರೋ ಹೇಳಿದ್ರು ಬಲ್ಲ ಮೂಲಗಳ ಪ್ರಕಾರ ಈ ಥರ ಬರ್ತಾ ಇದೆ. ಬಟ್ ಪೊಲೀಸ್ನವ್ರ ಹತ್ರ ನಾನು ಮಾತಾಡಿದ್ರು ಅವರು ಯಾವುದೂ ಇಲ್ಲ ಸರ್, ಈ ಥರದ್ದೆಲ್ಲ ಸುಳ್ಳು ನ್ಯೂಸು ಅಂತ ಹೇಳ್ತಾರೆ. ಕೆಲವರು ನನಗೆ FIR ಕಾಪಿ ಕೂಡ ಕಳಿಸಿದ್ರು, ಅದರಲ್ಲಿ ಯಾವುದೋ ಒಬ್ಬ ನಟ ಅಂತಿದೆ. ಬಟ್ ಪೊಲೀಸವ್ರ ಹತ್ರ ನಾನು ಮಾತಾಡಿದೆ. ಆ್ಯಕ್ಚುಲಿ ನಾನು ಹೋಮ್ ಮಿನಿಸ್ಟರ್ ಹತ್ರನೇ ಮಾತಾಡಿದೆ. MB ಪಾಟೀಲ್ ಸರ್ ನನಗೆ ಭಾಳ ಆತ್ಮೀಯರು. ಅವರು ಕ್ಲಿಯರಾಗಿ ಹೇಳಿ ಎಲ್ಲ ತೆಗೆಸಿ ಆ ಥರದ್ದು ಯಾವುದೇ ವಿಷಯ ಇಲ್ಲ, ಇದು ಸುಮ್ಮನೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಒಂದು ಗೊತ್ತು, ಮಾಧ್ಯಮದಲ್ಲೂ ನೀವೆಲ್ಲರೂ ಸುಮ್ಮನೆ ಏನೋ ಎಷ್ಟು ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದೆಲ್ಲ. ಎಲ್ಲೋ ನಿಮಗೇನೋ ಯಾರೋ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೋ ಅಥವಾ ಎಲ್ಲಿಂದ ಇದು ಬರ್ತಾ ಇದೆ ತಿಳ್ಕೊಳ್ಳೋ ಪ್ರಯತ್ನ ನಂದು. ದಯವಿಟ್ಟು ನಿಮಗೇನಾದರೂ ಗೊತ್ತಿದ್ದು ಕ್ಲಿಯರಾಗಿ ಹೇಳಿದ್ದಕ್ಕೊಂದು ಇದಿಷ್ಟು ಹೇಳ್ಬಿಡೋಣ. ಆ ಥರದ್ದು ಏನಾದರೂ ಇದೆಯಾ? ನನ್ನ ಪ್ರಕಾರ ನಾನು ಎಲ್ಲ ಕಡೆಯಿಂದನೂ ತಗೊಂಡೆ, ಆ ಥರದ್ದು ಯಾವುದೂ ಇಲ್ಲ. ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ. ಯಾಕಂದರೆ ನಾವೆಲ್ಲ ಯಾವುದೋ ದಾರಿಯಲ್ಲಿ ಹೊರಟಿರೋರು. ಪ್ರತಿ ಸಲ ಯಾವುದೋ ಒಬ್ಬ ಸಮಾಜಘಾತಕ ವ್ಯಕ್ತಿ ಇದಾದಾಗಲೂ ನಮ್ಮ ಹೆಸರು ತಗೊಂಡ್ಬರೋದು ತಪ್ಪು. ಒಂದು ಯಾರೋ ನನ್ನ ಬಂದೇನೋ ಕೋಳಿನ ಕುರಿನ ಯಾರೋ ಬಂದೇನೋ ಕುಯ್ದು ಬಿಡ್ತಾರೋ ಮರ್ಡರ್ ಮಾಡಿಬಿಡ್ತಾರೋ ಅನ್ನೋದಕ್ಕೆ ನಾನೇನು, ನನ್ನ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ, ಜನಕ್ಕೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಗೊತ್ತಾಗ್ಬಿಡ್ಲಿ, ಯಾರು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಕಾಳಜಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ದಯವಿಟ್ಟು ಇದಕ್ಕೊಂದೆಲ್ಲರೂ ಇದಿಷ್ಟು ಹೇಳಿ. ಯಾಕಂದರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಒಂದ್ಸಲ ಅದು ಬಂದ ಮೇಲೆ ಮತ್ತೇನೋ ಸ್ಟೋರಿ ಹೋಗುತ್ತೆ. ಕೆಲವು ಕಡೆ ನೋಡಿದೆ ನನಗೆ ಫೋನ್ ಮಾಡಿ ಮಾತಾಡೋದಂತೆ, ನಾನೇನೋ ಬೈದ್ನಂತೆ ಅನ್ನೋ ಒಂದು ಸುದ್ದಿನೂ ಬಂತು, ಏನೋ ದುಡ್ಡಿನ ಇದೆಲ್ಲ ಪ್ರತಿ ಸಲ ಹಿಂಗೆ ಆಗ್ತಾ ಇದ್ರೆ ತುಂಬ ನೋವಾಗುತ್ತೆ. ಯಾಕಂದರೆ ನಾವು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ದೊಡ್ಡ ಕನಸುಗಳು ಇಟ್ಕೊಂಡು ಹೋಗ್ತಾ ಇದ್ದೀವಿ, ಒಳ್ಳೆ ಕೆಲಸಗಳು, ಒಳ್ಳೆ ದಾರಿಗಳಲ್ಲಿ ನಡೀತಾ ಇದ್ದೀವಿ. ಸಣ್ಣ ಪುಟ್ಟದ್ದು ಬರುತ್ತೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಸೆಲೆಬ್ರಿಟಿಯಾಗಿ. ಬಟ್ ಈ ಥರ ವಿಷಯಗಳು ಬಂದಾಗ ತುಂಬ ಬೇಜಾರಾಗುತ್ತೆ. ನನಗೆ 2 ದಿನದ ಹುಷಾರಿಲ್ಲ, ಆದರೂ ಪ್ರೆಸ್ ಮೀಟ್ ಮಾಡಲೇಬೇಕು ಅಂತ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಗೆ ಇದು ನಿಲ್ಲಿಸಿ. ಇಲ್ಲ ನಿಮ್ಗಳಿಗಂತ ಏನಾದರೂ ಒಂದು ಖಚಿತ ಮಾಹಿತಿ ಅಂತಿದ್ರೆ ಕ್ಲಿಯರಾಗಿ ಹೇಳಿ. ನಾನೇ ಬೇಕಾದ್ರೆ ಈಗ ಪೊಲೀಸಿಂದನೂ ಮತ್ತು ಎಲ್ಲರಿಗೂ ನಾನು ಮಾತಾಡ್ಬಿಡ್ತೀನಿ, ಅವರು ಕ್ಲಾರಿಟಿ ಕೊಡಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಕ್ಲಿಯರ್ ಆದ ಒಂದು ಕ್ಲಾರಿಟಿ ಕೊಡಲಿ. ಯಾಕಂದರೆ ದಿನ ಇವತ್ತು ಇದರಿಂದ ಸೋಷಿಯಲ್ ಮೀಡಿಯಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ರು ಇವಾಗ ತುಂಬ ಕೆಟ್ಟ ಪರಿಣಾಮ ಬೀಳ್ತಿದೆ. ಇನ್ಯಾರೋ ಒಬ್ಬ ನಟ ಸುಪಾರಿ ಕೊಟ್ಟಿರ್ಬೋದಾ ಅನ್ನೋದು ಇದೆಲ್ಲ ತುಂಬ ತಪ್ಪು. ಯಾಕಂದರೆ ನಮ್ಮ ಇಂಡಸ್ಟ್ರಿಲಿ ಆ ಲೆವೆಲ್ಗೆ ಯಾರು ಇಳಿಯಲ್ಲ. ತುಂಬ ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ನೋಡೋರಿಗೆ ಇಂಡಸ್ಟ್ರಿ ಬಗ್ಗೆ ಒಂದು ಕೆಟ್ಟ ಇದು ಬೀಳುತ್ತೆ. ಆ ಥರದ ಇಂಡಸ್ಟ್ರಿ ನಮ್ದಲ್ಲ. ಎಲ್ಲರೂ ಭಾಳ ಕಾಂಪಿಟೇಷನ್ ಇರುತ್ತೆ, ಕಾಂಪಿಟೇಷನ್ ಇಲ್ಲ ಅಂದರೆ ಸುಳ್ಳಾಗುತ್ತೆ. ಬಟ್ ಈ ಕೀಳು ಮಟ್ಟದ ಒಂದು ಪ್ರವೃತ್ತಿ ನಮ್ಮ ಚಿತ್ರರಂಗದಲ್ಲಿಲ್ಲ. ಹೊರಗಡೆ ಎಷ್ಟೋ ಜನ ಫ್ಯಾಮಿಲಿಗಳು, ಇನ್ನೋಸೆಂಟ್ ಜನಗಳು ನೋಡಿ ನಂಬ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ನಿಮ್ಗೆ ನಾನು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಏನು ಎಂತು ಅನ್ನೋದನ್ನು ಒಂದು ಇವತ್ತೇ ಕ್ಲಿಯರ್ ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸ್ಬಿಡೋಣ. ಇನ್ಮೇಲೆ ಇಂಥದ್ದು ಯಾವುದೇ ಬಂದರೂ ದಯವಿಟ್ಟು ನೀವೇನು ಮಾಡೋಕ್ಕೆ ಹೋಗಬೇಡಿ ಅನ್ನೋದು ನಾನು ನಿಮ್ಮ ಒಂದು ಮನವಿ ಮಾಡ್ಕೋತೀನಿ. ಥ್ಯಾಂಕ್ ಯು. ನಮ್ಮ ಟಿವಿಲೇ ಮೊದಲನೇ ಸಲ ವೆರಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದು ನಾನಿರಲಿಲ್ಲ, ನನ್ನ ಗಾಡಿ ಒಂದು ಕಲ್ಲು ಬಿದ್ದಿತ್ತು ಅಷ್ಟೇ. ಅದನ್ನು ಗಮನಕ್ಕೆ ತರಬೇಕಾದ್ದು ಪೊಲೀಸ್, ಇದಕ್ಕೆ ನನ್ನ ಕರ್ತವ್ಯ ಅಂತ. ಅದರಲ್ಲಿ ಅಗೇನ್ ಯಾರೋ ಅಟ್ಯಾಕ್ ಮಾಡಿದ್ರಂತೆ, ಯಾರೋ ಇದು ಮಾಡಿದ್ರಂತೆ, ಅದೆಲ್ಲ ಸುಳ್ಳು. ನಾನು ಈ ಥರದ್ದು ಆಗುತ್ತೆ ಅಂತಲೇ ನಾನು ಸೀಕ್ರೆಟಾಗಿ ಯಾರಿಗೂ ಹೇಳಿದೆ. ಡೈರೆಕ್ಟಾಗಿ ಪೊಲೀಸ್ ಇದಕ್ಕೆ ಈ ಥರದೊಂದು ಕಲ್ಲು ಬಿದ್ದಿತ್ತಂತೆ ಗಾಡಿಗೆ,
ಸುತ್ತ ನಾನಿರಲಿಲ್ಲ, ಅದನ್ನು ನಾನು ಹೇಳಿದ್ದೆ, ಅಲ್ಲಿಗೆ ಅದು ಮುಗಿದೋಗಿದ್ದಾರೆ. ಆಗ ಒಂದು 6 ತಿಂಗಳಾದ್ಮೇಲೆ ಒಂದ್ಸಲ ಯಾವುದೋ ಪತ್ರಿಕೆಯಲ್ಲಿ ಬಂತು, ಅದಾದ್ಮೇಲೆ ಟಿ ವಿಲಿ ಶುರು ಆಯಿತು. ನಾನು ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನಾದೆ. ಮತ್ತೆ ಒಂದು 2-3 ತಿಂಗಳು ಅಥವಾ ಒಂದು 6 ತಿಂಗಳು, ಐ ಡೋಂಟ್ ರಿಮೆಂಬರ್, ಆವಾಗಲೂ ಒಂದು ಯಾವುದೋ ಒಬ್ಬ ವ್ಯಕ್ತಿ ಅರೆಸ್ಟ್ ಆದಾಗ ಎಷ್ಟು ಈ ಥರ ಸ್ಕೆಚ್ ಹಾಕಿದ್ರಂತೆ ಅಂತ ಪೊಲೀಸಿಂದ ಇದು ಬಂತು ಅಂತ ಮಾಹಿತಿ ಬಂದಿದೆ. ಪೊಲೀಸ್ನವ್ರು ಕೇಳಿದ್ರೆ ನಾ ಯಾವುದು ಮಾಹಿತಿ ಕೊಟ್ಟಿಲ್ಲ ಅಂತಾರೆ. ಚಾನಲ್ ಅವ್ರು ಕೇಳಿದ್ರೆ ಇಲ್ಲ ಸರ್, ಪೊಲೀಸ್ ಸ್ಟೇಷನ್ ನಮಗಿರೋ ಸೋರ್ಸ್ ಮುಖಾಂತರ ಬಂತು ಸರ್. ಯಾಕಿದು ಪದೇ ಪದೇ ನಡೀತಾ ಇದೆ? ತಪ್ಪಲ್ವಾ? ಅಂದರೆ ತಮಾಷೆ ವಿಷಯನೇ ಅಲ್ಲ. ಇದನ್ನಿಷ್ಟು ಹಗುರವಾಗಿ ನಾನು ಒಬ್ಬ ಸಮಾಜದಲ್ಲಿ ಏನೋ ಒಂದು ಸ್ಥಾನ ಗಳಿಸಿದ್ದೀನಿ ಅನ್ನೋ ನಂಬಿದ್ದೀನಿ. ನಮ್ಮದೇ ಆದ ಒಂದು ಕೆಲಸಗಳ ಮುಖಾಂತರ ನಾವು ಜನಮಾನಸದಲ್ಲಿ ಅವರು ಬೇಕಾದ ವ್ಯಕ್ತಿ ಅನ್ನೋ ರೀತಿ ಇದ್ದೀವಿ. ಈ ಥರ ಮಾಡಿದಾಗ ಪ್ರೀತಿಸೋರು, ನಮ್ಮನ್ನು ಫಾಲೋ ಮಾಡೋರು, ಅಭಿಮಾನಿಗಳು ಎಲ್ರಿಗೂ ತುಂಬ ಹರ್ಟ್ ಆಗುತ್ತೆ. ಅದಕ್ಕೆ ನಾವು ಆ್ಯಕ್ಷನ್ ತಗೋಬೇಕಾಗುತ್ತೆ. ಅದು ಏನು ತಗೋಬೇಕು ಗೊತ್ತಾಗ್ತಿಲ್ಲ ನನಗೆ. ಇವತ್ತು ಮತ್ತೆ ನಡೆದಾಗ ಲಾಸ್ಟ್ ಟೈಮು ಓಕೆ ನಾನು ಸುಮ್ಮನೆ ಎಲ್ಲರೂ ಪರ್ಸ್ನಲಿ ಹೇಳಿದ್ದೀನಿ. ಎಲ್ಲ ನಾವು ಸುಮ್ಮನಿದ್ರೆ ನಾವು ಇದಕ್ಕೆ ಎಂಟರ್ಟೈನ್ ಮಾಡ್ದಂಗೆ ಆಗುತ್ತೆ. ನಿಮಗೆ ಯಾರು ಮಾಹಿತಿ ಬರ್ತಾ ಇದೆ, ಇದನ್ನ ಯಾರು ಕೊಡ್ತಾ ಇದ್ದಾರೆ? ಒಂದು ವಿಷಯ ಸಿಕ್ಕಿದ ತಕ್ಷಣ ಅದು ಆಳಕ್ಕೆ ಹೋಗದೆ ಬರೋದಿದೆಯಲ್ಲ, ಅದೇ ದೊಡ್ಡ ತಪ್ಪು ನನ್ನ ಪ್ರಕಾರ. ಅದೇನೇ ಕನ್ಸರ್ನ್ ಇರಬಹುದು, ಬಟ್ ಪೂರ್ತಿ ಸತ್ಯ ತಿಳ್ಕೊಂಡ ಮೇಲೆ ಮಾಡಬೇಕು ಅನ್ನೋದು ನನ್ನೊಂದು ರಿಕ್ವೆಸ್ಟ್ ಅಪ್ಪ ಇವರು ಪ್ರತಿ ಸಲ. ಆಮೇಲೆ ಅದಕ್ಕೇನು ಅಂತ್ಯನೂ ಇಲ್ಲ, ಆದಿನೂ ಇಲ್ಲ, ಅಷ್ಟೇ ಬರುತ್ತೆ ಹೋಗುತ್ತೆ. ಎಲ್ಲ ನ್ಯೂಸ್ಗಳಿಗೆ ಆಗ್ಬಿಟ್ರೆ ಏನು ಸಮಾಜಕ್ಕೆ ನಾವು ಹೇಳಕೊಟ್ಟಿದ್ದೀವಿ? ಎಕ್ಸೈಟ್ಮೆಂಟ್ ಒಂದು ತುಂಬ ಬೇಜಾರಾಗುತ್ತೆ ನನಗೆ. ಅಂದರೆ ನ್ಯೂಸ್ ಅನ್ನೋದು ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಇವತ್ತು ಸೆನ್ಸೇಷನಲ್ ಒಂದು ಇದು ಮಾಡೋದೇ ನ್ಯೂಸ್ ಆಗ್ಬಿಟ್ರೆ ಹೆಂಗೆ? ಅದು ಇಂಥ ಸೂಕ್ಷ್ಮವಾದ ವಿಷಯಗಳಲ್ಲಾದರೂ ಸ್ವಲ್ಪ ಗಮನ ವಹಿಸ್ಬೇಕು ಎಲ್ಲರೂ. ಯಾವ ಖ್ಯಾತ ನಟರು ಇಲ್ಲ ಸರ್, ಅದನ್ನೇ ಹೇಳಕ್ ಹೊರಟಿರೋದು ನಾನು. ಇದು ಸುಳ್ಳು ಸುದ್ದಿಗಳು. ಯಾವುದೋ ಒಬ್ಬ ರೌಡಿ ಏನೋ ಒಂದು ಇದು ಮಾಡ್ದ, ಸ್ಕೆಚ್ ಹಾಕಿದ್ದ, ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರಾದ್ರೂ ನಮ್ಗಳ ವಿಷಯಕ್ಕೆ ಬಂದು ಏನೋ ಒಂದು ಮಾಡ್ಬಿಟ್ಟು ಜಯಿಸ್ಕೊಂಡ್ಬಿಡ್ತಾರೆ ಅನ್ನೋದಕ್ಕೆ, ಅಥವಾ ಯೋಚನೆ ಮಾಡ್ಬಿಟ್ಟು ಕೂತ್ಕೊಂಡು ಅವ್ರು ಹುಡ್ಕೋತಾರೆ ಅನ್ಕೊಂಡಿದ್ದೀರಾ? ಸರ್ಕಾರ ಇಲ್ವಾ ಅಥವಾ ಪೊಲೀಸ್ ವ್ಯವಸ್ಥೆ ಇಲ್ವಾ? ಒಬ್ಬ ನಟನಿಗೆ ಹಿಂಗೆ ಆಗ್ಬಿಡುತ್ತೆ ಅನ್ನೋ ಥರದ್ದು ಆಗ್ಬಿಟ್ರೆ ಜನಗಳ ಕಥೆ ಏನು? ಇದೆಲ್ಲ ಊಹಾಪೋಹಗಳು ಅಂತಾರೆ. ಯಾರು ಹೇಳಿ ಸಿಗ್ತಾರೆ ಅರ್ಥ ಆಗ್ತಿಲ್ಲ ನನಗೆ. ಏನು ಇಲ್ಲಮ್ಮ, ಕಲ್ಲು ಬಿತ್ತು ಅಂತ ಒಂದು ಕಂಪ್ಲೇಂಟ್ ಕೊಟ್ವಿ. ಅದಾಗ ಒಂದು ವಾರಕ್ಕೆ ತುಂಬ ಅಲ್ಲ ಆಗಿ ದಿನನೇ ಕೊಟ್ಟಿದ್ದು. ನನಗಾಯ್ತು 2-3 ಇಯರ್ಸ್ ಆಗಿರ್ಬೋದು. ಎಲ್ಲ ಕಡೆ ಇರ್ತೀನಮ್ಮ ನಾನು. ಬೆಂಗಳೂರಲ್ಲಿ ಏನೋ ಒಂದು ನಡೆದ್ರೆ ಅಲ್ಲಿಗೆ ನಾನು ಓಡಾಡ್ತೀನಿ ಅನ್ನೋ ಜಾಗದಲ್ಲ ತಕ್ಷಣ ಅದೇನು ಬಿಡಿ. ಇವತ್ತು ಪರಿಹರಿಸ್ಕೊಂಡು ನಾನೇ ನಿಮ್ಮ ಮೇಲೆ ಜಗಳ ಮಾಡಕ್ ಬಂದಿಲ್ಲ. ನಿಜ ಸಮಸ್ಯೆ ಈಗ ನೀವ್ ಹೇಳ್ತಿದ್ರ ಒಂದು ಸ್ಟೋರಿ ತರನೇ ನೀಟಾಗಿ ಹೇಳ್ತಿದ್ರ. ಯಾರು ಹೇಳಿದ್ದು ಅನ್ನೋದು ನನಗೆ ಗೊತ್ತಾಗುತ್ತೆ. ಈಗ ಏನಾಗ್ಬಿಟ್ಟಿದೆ, ಗಾಡಿ ಗುಂಡಾಡ್ತಾರೆ, ನೀವು ಹೇಳ್ಬೋದು ನಾವು ಹೇಳ್ಬೋದು ಸರ್. ಅದಕ್ಕೆ ಏನೋ 2 ಇಯರ್ಸ್ ಆಗಿದೆ ಹಿಂದೆ. ಅವ್ ಕಲ್ಗೊಟ್ಟಿದ್ರು ಏನೋ, ಅವಾಗ ಫುಲ್ ಗಲಾಟೆ ಮಾಡ್ಕೊಂಡಿದ್ರು. ಅವ್ರಿಗೆ ಇದು ನಿಮ್ ಕಡೆ ಕಾರ್ ಕಲ್ಬಿದ್ಯಾ, ಅದೇ ಈಗ ಕಂಪ್ಲೇಂಟ್ ಕೊಟ್ಟಿದ್ರ ನಮ್ಗೆ ಗೊತ್ತಿರಲ್ಲ. ನಿಮ್ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾಗಿತ್ತು. ನಾವ್ ಯಾವತ್ತ ಸೈಕಲ್ ಬರತ್ತಾ ಇದಾದ್ಮೇಲೆ ಇಶ್ಯೂ ಬಂದಾಗ ಕೇಳಿದಾಗ ಒಬ್ರು ಕೊಟ್ಟಿದ್ರು, ಅವಾಗ ಅದು ಸೆಟಲ್ ಆಗಿತ್ತು ಅಂತ. ಸೊ ಇವಾಗ ನೀವು ಗಾಡಿ ಕಲ್ಬಿದ್ರೆ ಇವಾಗ ಹೇಳಿದ್ರೆ ಗೊತ್ತಾಗಿದೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ. ಇಲ್ಲ, ನಾನು ಹೇಳಿದ್ದೀನಿ, ಮುಂಚೆನೂ ಹೇಳಿದ್ದೀನಿ. ಅದಕ್ಕೂ ಇದಕ್ಕೂ ಇಸಿ ಒಬ್ಬ ವ್ಯಕ್ತಿ ಏನೋ ಒಂದು ಈಗ ಆಕ್ಸಿಡೆಂಟ್ ಆದ್ರೂ ಪೊಲೀಸ್ ಗಮನಕ್ಕೆ ತರಬೇಕು, ಒಂದು ಇದು ಬಂದ್ರು ತರಬೇಕು ಅಷ್ಟೇ. ನಾನೇನು ನನ್ನ ಮೇಲೆ ಯಾರೋ ಅಟೆಂಪ್ಟ್ ಮಾಡಿದ್ರು, ನನಗೆ ಯಾರೋ ಕೊಲೆ ಅಟೆಂಪ್ಟ್ ಮಾಡಿದ್ರೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ. ನೀವು ಕಲ್ಲಾಡಿದ್ರು, ನಿಮ್ಮನ್ನ ಕಲಿತಿ ವಿಷಯ ಹೇಳಿದ್ರಲ್ಲ, ಸೇಮ್ ಕಂಪ್ಲೇಂಟ್ ಕೊಟ್ಟಿದ್ರು. CCTV ಹೇಳಿದ್ರೆ ಕೇಳಿಸಬೇಕಾರೆ ಯಾರತ್ರ ಹೇಳಿದ್ರು ಬರತ್ತ ಸರ್, ಎಲ್ಲೂ ಅಫಿಷಿಯಲ್ ಆಗಿ ಕೊಟ್ಟಿಲ್ಲ. ಹೇಳಿಲ್ಲ ಸರ್. ಆಮೇಲೆ ಮೊನ್ನೆ ಸರ್ ಅಲೋಕ್ ಕುಮಾರ್ ಕೂಡ ಹೇಳಿದ್ದಾರೆ ಸರ್. ಏನಂತ ಹೇಳಿದಾರೆ ಅಲೋಕ್ ಕುಮಾರ್? ಸ್ಟಾರ್ ನಟರ ಒಬ್ಬರ ಮೇಲೆ ಅಂತ ಹೇಳ್ಬಿಟ್ಟು ಅಲೋಕ್ ಕುಮಾರ್ ಕೂಡ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೆಸೇಜ್ ಹಾಕಿದ್ದಾರೆ ನಮಗೆ ನಮ್ಮ ಗ್ರೂಪ್ ಅಲ್ಲಿ. ಪರ್ಸನಲ್ ಅವರೇ ಮಾಡಿದಾರ? ಇಲ್ಲ, ಹಾಕಿದ್ದಾರೆ, ಆಫೀಸ್ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಯಾಕಂದ್ರೆ ಅಲೋಕ್ ಕುಮಾರ್ ಹತ್ರ ನಾನು ಮಾತಾಡಿದೆ, ಈಗ 2 ಅವರ್ ಮುಂಚೆ ಮಾತಾಡಿದೆ. ಅಲೋಕ್ ಕುಮಾರ್ ಸ್ಟಾರ್ ನಟ ಅಂತ ಹೇಳ್ಬಿಟ್ಟು ಅವ್ರು ಮೆನ್ಷನ್ ಮಾಡಿದ್ರು. ಅವ್ರು ಸ್ಟಾರ್ ನಟರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ನಾನೇ ಪರ್ಸನಲಿ ಇದನ್ನ ನೋಡಿದ್ದೀನಿ. ಇದು ಯಾರೋ ಒಬ್ರು ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರಿಗೆ, ಅದು ಪರ್ಸನಲ್ ಫೈನಾನ್ಷಿಯಲ್ಗೂ ಮತ್ತೆ ಪ್ರೊಡ್ಯೂಸರ್ಗೂ ಏನೋ ಇರೋ ಒಂದು ಜಗಳ.
ನಿಮ್ಮ ಹೆಸರು ನನಗೆ ಎಲ್ಲೂ ಇದು ಬಂದಿಲ್ಲ, ಅದು ಇಲ್ಲವೇ ಇಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಸರ್ ಅಂತ ಅಲೋಕ್ ಕುಮಾರ್ ಅವರೇ ಪರ್ಸನಲ್ ಆಗಿ ಹೇಳಿದ್ರು. ಈಗ ನಿಮ್ಗೆ ಅಲೋಕ್ ಕುಮಾರ್ ಅವರು ಅಫಿಷಿಯಲ್ ಆಗಿ ಕಳಿಸಿದ್ದಾರೆ ಅಂತ ಹೇಳ್ತೀವಿ. ಅಫಿಷಿಯಲ್ ಆಗಿ ಮೆಸೇಜ್ ಬಂದಿದೆ ಸರ್ ಇಲ್ಲ, ಈ ಅಫಿಷಿಯಲ್ ಆಗಿ ಅವ್ರು ನನ್ನ ಹಿಂಗೆ ಬೇರೆ ಹೇಳೋದು ಸತ್ಯ. ಈಗ ನಿಮ್ಗೆ ಆ ಥರದ್ದು ಇತ್ತು ಅಂದ್ರೆ ದಯವಿಟ್ಟು ಕೂಡ ನಾನು ಕೇಳ್ತೀನಿ, ಬೇಕಾದ್ರೆ ಈಗಲೇ ಫೋನ್ ಮಾಡಿ ಕೇಳ್ತೀನಿ ಅವ್ರು. ಅಂದ್ರೆ ನಿಮ್ಮ ಹೆಸರಿದೆ ಅಂತ ಹೇಳ್ತಿಲ್ಲ, ಸ್ಟಾರ್ ನಟನ ಒಬ್ಬನ ಹೆಸರಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿರೋದು. ಯಾರು ಅವ್ರು ಹೇಳ್ತಿರೋ ಸ್ಟಾರ್ ನಟ ನಿಮ್ಮ ಹೆಸರು ಅಂತ ಹಾಕಿಲ್ಲ ಸರ್, ಅಂದ್ರೆ ಹೆಸರು ಮೆನ್ಷನ್ ಮಾಡಿಲ್ಲ ನೀವು. ನಿಮ್ಮ ಹೆಸರು ಅಂತ ಹೇಳಿಲ್ಲ. ಸೊ ಈಗ ಆಯ್ತು, ನಾನು ನಿಮ್ ದಯವಿಟ್ಟು ಹೆಲ್ಪೇ ಕೇಳ್ತಾ ಇರೋದು, ನಾನು ಏನು ವಾದನೆ ಮಾಡ್ತಾ ಇಲ್ಲ. ಈಗ ನಟರೊಬ್ಬರ ಅಂತ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೆ, ಅವ್ರು ನನ್ನ ಕೇಳಿ ನಾನು ಅಲೋಕ್ ಕುಮಾರ್ ಅವ್ರ ಹತ್ರನೇ ಮಾತಾಡಿದೆ, ಹೋಮ್ ಮಿನಿಸ್ಟರ್ ಹತ್ರನೂ ಮಾತಾಡಿದೆ. ಇಬ್ರು ನನಗೆ ಹೇಳ್ತಾ ಇರೋದು ನಟರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಯಾರೋ ಪರ್ಸನಲ್ ಫೈನಾನ್ಷಿಯಲ್ ಜಗಳದ್ದು ಏನೋ ಗಲಾಟೆ ಆಗಿದೆ, ಅದಕ್ಕೆ ಇದು ಎಲ್ಲಿಂದ ತಾಳೆ ಆಗ್ತಿದೆ ಅಂತ ಗೊತ್ತಿಲ್ಲ. ನೀವು ಹೇಳ್ತೀರಿ FIR ಇದೆ ಅಂತ. ಸೊ ನಾನೀಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೋಬಹುದು, ಇದಕ್ಕೆಲ್ಲ ಕ್ಲಾರಿಟಿ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಡಬೇಕು. ತರಿಸ್ಕೊಂಡಿದ್ರಲ್ಲ ಸರ್ ನೀವು FIR ಕಳಿಸಿ. ಈಗ ಅದೇ ಹೇಳ್ತಾ ಇದ್ದೀನಿ, ಅವ್ರು ನೋಡಿದೆ ಅಲ್ಲ ಒಬ್ಬ ಚಿತ್ರನಟ ಅಂತ ಅಂದ್ಬಿಟ್ಟಿತ್ತು ಅಂತ ಹೇಳ್ತೀನಿ. ನಾನು ಹೇಳ್ತಿದ್ದೀನಿ, ಅವ್ರ ಪರ್ಸನಲ್ ನನಗೆ ಇಲ್ಲ ಯಶ್ ಅಂತ ಎಲ್ಲಾದ್ರು ಹೇಳಿದಾರ? ಬಟ್ ಯಾಕೆ ಎಲ್ಲ ಕಡೆ ನನ್ನ ಫೋಟೋ ಹಾಕಿ ಯಶ್ಗೆ ಅಟೆಂಪ್ಟ್ ಆಗಿದೆ, ಯಶ್ಗೆ ಇದು ಮಾಡ್ತಿದ್ದಾರೆ ಅಂತ ಹಾಕ್ತಿದ್ದೀರಾ? ಈಗ ಒಂದು ಮಾರ್ಚ್ 7 ಏನ್ ಆರೋಪಿಗಳನ್ನ ಬಂಧಿಸಿರ್ತಾರಲ್ಲ, ಅವ್ರ ಹತ್ರ ಪೊಲೀಸರು ಮಾತಾಡುವಾಗ ಒಂದು ಇನ್ಫಾರ್ಮೇಶನ್ ಬಂದಿತ್ತಂತೆ. ಅದು ಶೇಷಾದ್ರಿಪುರಮಲ್ಲಿ ಅವ್ರನ್ನ ಬಂಧಿಸಿದಾಗ ಇಲ್ಲಿ ಒಬ್ರು ಅದೇ ಬರ್ತಾ ಇದಾರೆ, ಸ್ಕೆಚ್ ಹಾಕಿದೀವಿ ಅನ್ನೋಂಥ ಮಾಹಿತಿ ಸಿಕ್ಕಿತ್ತು ಅನ್ನೋಂಥ ಇನ್ಫಾರ್ಮೇಶನ್ ಬಂತು. ಹಾಗಾಗಿ ನೀವು ಅವತ್ತೇನಾದ್ರೂ ಅಲ್ಲಿ ಹೋಗ್ತಾ ಇದ್ರ ಬರ್ತಾ ಇದ್ರ ಆ ಥರದ್ದೇನಾದ್ರು ಇಲ್ಲ, ನಾನು ಊರಲ್ಲೇ ಇರ್ಲಿಲ್ಲ. ಪ್ಲಾನ್ ಇತ್ತ ಅಂತ ಸರ್? ಖಂಡಿತ ಇಲ್ಲ, ಊರಲ್ಲೇ ಇರಲಿಲ್ಲ. ನಾನು ಮಾರ್ಚ್ 7 ಅಂದ್ರೆ ಬೆಂಗಳೂರಲ್ಲಿ ಇರ್ಲಿಲ್ಲ. ಇಲ್ಲ, ನಾನು 4-5 ದಿನ ಊರಲ್ಲೇ ಇರಲಿಲ್ಲ ನಾನು. ಈಗ ಅದೇ ಈಗ ಒಂದು ನಟ ಅಂತಾನೆ ಕೊಡ್ಬೋದು ಅಂತ ಇಟ್ಕೊಳ್ಳಿ, ಅದು ಯಾವ ನಟ, ಅದು ಯಾರು, ಅವ್ರ ಕಡೆ ಅಫಿಷಿಯಲ್ ಆಗಿ ಸಿಗೋವರೆಗೂ ಬರದೆ ಯಶ್ ಮಾಡ್ರು ಸ್ಕೆಚ್ ಹಾಕಿದ್ರು, ಯಶ್ ಅವ್ರಿಗೆ ಈ ತರ ಇದೆ ಅಂದಾಗ ಹೆಂಗಾಗುತ್ತದು? ಅದೇ ಅಂದ್ರೆ ಶೇಷಾದ್ರಿಪುರಂ ಕಡೆನೆ ಬಂಧಿಸಿರೋದ್ರಿಂದ ಅಲ್ಲಿ ನೀವೇನಾದ್ರೂ ಓಡಾಡ್ತಿದ್ರ ಅನ್ನೋಂಥ ಒಂದಿಷ್ಟು ಅನುಮಾನಗಳು ಶುರು ಆಯ್ತಂತೆ. ಯಾರು ಶುರು ಆಯ್ತಂತೆ? ಪೊಲೀಸರ ಹತ್ರ ಮಾತಾಡುವಾಗ ಅವ್ರು ಯಾರು ಕೇಳಿದ್ರು ಇಲ್ಲ ಅಂತ ಹೇಳ್ತಿದ್ರು. ನೀವು ಬಿಡಬಾರ್ದು, ಈಗ ಎಲ್ಲರೂ ಹೇಳ್ತಾರೆ ಅನ್ಕೊಡೆ, ಅವ್ರ ಹೆಸರು ಹಾಕ್ಬಿಟ್ಟು ನೀವು ನ್ಯೂಸ್ ಹೊಡಿಬೇಕು, ಇವರ ಪ್ರಕಾರ ಇವ್ರು ಹೇಳ್ತಾ ಇದಾರೆ ಅಂತ. ಅವ್ರು ಬಂದು ಅಫಿಷಿಯಲ್ ಆಗಿ ಒಪ್ಕೊಳ್ಳಿ. ಯಾರು ಏನು ಒಪ್ಕೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ಗಾಳಿಲಿ ಒಂದು ಸುದ್ದಿ ಹರಿಸ್ಬಿಟ್ಟು ಮಜಾ ತಗೋತಾ ಇದ್ರೆ ಎಲ್ಲರೂ. ಈಗ ನೀವು ಮಾಡ್ಲೇಬೇಕಾಗುತ್ತೆ. ಏನಪ್ಪ ಯಶೋರ್ಗೆ ಹಿಂಗಾಗಿತ್ತು ಅಂದ್ರೆ ನಾವು ಎಚ್ಚರಿಸಬೇಕಾಗುತ್ತೆ, ಸಮಾಜದಲ್ಲಿ ನೀವು ಮಾಡ್ತೀರಾ. ಬಟ್ ಇದರಿಂದ ನೆಗೆಟಿವ್ ಪರಿಣಾಮಗಳೇ ಜಾಸ್ತಿ ಇದೆ ಹೊರತು ಪಾಸಿಟಿವ್ ಇಲ್ಲ. ಯಾರೋ ಒಬ್ರು ಕುತ್ಕೊಂಡು ನೀವು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿ, ಇವ್ರು ಯಾರೋ ಬೇರೆಯವ್ರು ಮಾಡಿಸ್ತಾ ಇದಾರೆ, ಅವ್ರು ನಾವು ಬಿಡಲ್ಲ ಅಂತೆಲ್ಲ ಹುಡುಗರು ಮಾತಾಡ್ತಾರೆ ಫ್ಯಾನ್ಸ್ಗಳು. ಏನು ಎಲ್ಲಿಗೆ ಹೋಗುತ್ತೆ? ತುಂಬಾ ಕೆಟ್ಟದಲ್ವಾ? ಅಫಿಷಿಯಲಿ ಅವ್ರು ಹಂಗೆ ಹೇಳಿದ್ದಾರೆ ಅಂದ್ರೆ ಈಗ ಅವರೇ ಕ್ಲಾರಿಟಿ ಕೊಡಬೇಕು. ಬಟ್ ಅವ್ರು ಯಾರು ಇಲ್ಲ ಸರ್ ನಾವು ಯಾರು ಯಶ್ ಅವರು ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಅನ್ಅಫಿಷಿಯಲಿ ನಿಮ್ಗೆ ಹೇಳಿರ್ಬಹುದು, ಗೊತ್ತಿಲ್ಲ ನನಗೆ ಯಾರು. ನೀವು ಹೇಳಿದ್ರೆ ಅವ್ರ ಹೆಸರು ಇಟ್ಬಿಟ್ಟು ಹಾಕ್ಬೇಕು. ನಾಳೆ ದಿನ ಅವ್ರು ಮಾತಾಡೋಕೆ ಅವ್ರುಗಳು ಯೋಚಿಸ್ಬೇಕು. ಸುಮ್ಮನೆ ಬಾಯಲ್ಲಿ ಹೆಸರು ಎತ್ಕೊಂಡ್ರೆ ಎಲ್ಲರೂ ಎಲ್ಲರೂ ಊಹಾಪೋಹಗಳಲ್ಲೇ ಬದುಕ್ತಾ ಇದೀವಿ. ಹಿಂಗಿರ್ಬೋದು ಈಗ ನೋಡಿ, ಅವ್ರ ನೀವು ಅಲ್ಲಿ ಓಡಾಡ್ತಿರ್ತೀರಲ್ಲ ಸಾರ್ ಅಂತ ನೀವು ಹೇಳ್ತಾ ಇರೋದು. ಅಮ್ಮ ಇದು ಫಸ್ಟ್ ಟೈಮ್ ಇದು ಬಿಡ್ರಮ್ಮ, ಲಾಸ್ಟ್ 2 ಸಲ ಬಳಸಿಲ್ವಾ? ಇಲ್ಲ, ಫೋಟೋ ಹಾಕಿ ಬಂದಿದೀಯಮ್ಮ ಎಲ್ಲರದು. ಈಗ ನಾನು ಯಾಕೆ ಪ್ರೆಸ್ ಮೀಟ್ ಕರೀಲಿ? ನನ್ಗೆ ಎಷ್ಟು ಕೆಲಸ ಇದೆ, ನಾನು ಪ್ರಿಪರೇಷನ್ ನಾನಿದ್ದೀನಿ, ಸುಮ್ಮನೆ ಕರಿತೀನಾ? ಈಗ ನಾವು ಅನ್ನೋದು ನೀವು ಮಾತಾಡ್ತಿದ್ದೀರಾ, ಬಟ್ ಇನ್ ಟೋಟಲ್ ಎಲ್ಲ ಕಡೆ ಎಲ್ಲರೂ ಅದೇ ಹೋಗ್ತಾ ಇದೆ. ನಾನು ಏನ್ ಮಾತಾಡ್ತಿದ್ದೀನಿ, ನೀವೆಲ್ಲ ಒಂದು ಕುಟುಂಬ ಇದ್ದಂಗೆ ನಾವು ಇಷ್ಟು ಜನ ಪರಿಚಯ ಇದ್ದೀವಿ. ನೀವೆಲ್ಲರೂ ನನಗೆ ಇಂಡಿವಿಜುವಲ್ ಆಗಿ ಫೋನ್ ಮಾಡಿಲ್ವಾ? ಕನ್ಸರ್ನ್ ತೋರಿಸಿದ್ರೆ ಎಲ್ಲರೂ. ಬಟ್ ಅದನ್ನ ಯಾಕೆ ಒಂದು ಕೇಳೋದಿಲ್ಲ ಸರ್? ನ್ಯೂಸ್ ಬ್ಯೂರೋ ಸರ್, ಅವ್ರು ಯಾರೋ ಪಟ್ಟಂತ ಹಾಕ್ಬಿಟ್ರು ಸರ್, ಇವ್ರು ಯಾರೋ ಹಾಕ್ಬಿಟ್ರು ಸರ್, ನಮ್ಗೆ ಇದು ಗೊತ್ತೇ ಇರಲ್ಲ ಸರ್, ಆಮೇಲೆ ಇದು ಮಾಡಿ ಅಂತೀರ. ಬೇಡ, ದಯವಿಟ್ಟು ಇದಕ್ಕೊಂದು ಇದಿಷ್ಟು ಇಲ್ಲ ಹೇಳ್ಬಿಡಿ. ಯಾರಾದ್ರೂ ಒಂದು ಚಾನಲ್ ಇದನ್ನ ತಗೊಂಡು ನನಗೆ ಇಂಥವ್ರು ಮೆಸೇಜ್ ಕೊಟ್ರು, ನನ್ನ ಪ್ರಕಾರ ಇದಿದೆ ಅಂದ್ಬಿಟ್ಟು ಒಬ್ರು ಹಾಕಿಲ್ಲ, ಪೇಪರ್ ಅವ್ರು ಯಾರು ನನಗೆ ಇವ್ರು ಮೆಸೇಜ್ ಕೊಟ್ರು ಅಂತ ಹಾಕಿ ಅದೇನಿದೆ ಹುಡ್ಕೋಣ. ಹಂಗೆ ಯಾರಾದ್ರೂ ಮಾಡ್ತಿದ್ರು ಒಂದು ಗತಿ ಕಾಣಿಸೋಣ. ಅದು ಇಲ್ಲದೆ ಬರೀ ಈಗ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾನು 1 ಸಲ ಸರಿ 2 ಸಲ ಸರಿ ಎಲ್ಲರೂ ಇವಾಗ ಎಷ್ಟು ಜನ ಬರ್ತೀನಿ ಅಂದ್ರು ಪ್ರೆಸ್ ಮೀಟ್. ನಾನು ಹೇಳಿದೆ ಯಾರು ಬೇಡ, ನಾನು ಒಬ್ಬನೇ ಮಾತಾಡ್ತೀನಿ ಅಂತ. ಸಿನಿಮಾ ರಂಗದ ಎಲ್ಲ ಹಿರಿಯರು ನಾವೆಲ್ಲ ಕುತ್ಕೊಂಡು ಮಾತಾಡ್ತೀವಿ, ಏನ್ ನಡೀತಾ ಇದೆ ಅಂತಂದ್ರೆ ಮಾತಾಡಲ್ಲ. ನಾನು ಹೇಳಿದೆ ಬೇಡ, ಇದು ಪರ್ಸನಲ್, ನಾನು ಒಬ್ಬನೇ ಕುತ್ಕೊಂಡು ಮಾತಾಡ್ತೀನಿ, ಏನಿದೆ ನಾನು ಫೇಸ್ ಮಾಡ್ತೀನಿ, ಕ್ಲಿಯರ್ ಮಾಡ್ಬೋಣ ಇವತ್ತು ಹೇಳಿಲ್ಲ. ದಯವಿಟ್ಟು ನಿಲ್ಸ್ಬಿಡಿ, ಇಂಥದ್ದೆಲ್ಲ ಹಾಕ್ಬೇಡಿ ಅಷ್ಟೇ. ಇಲ್ಲ ನಿಮಗೆ ನಿಜವಾಗ್ಲೂ ಅದ್ರ ಸೋರ್ಸ್ ಇದೆ ಅಂದ್ರೆ ಹುಡುಕಿ, ಅದು ಯಾರಿದಾರೆ ನೋಡ್ಬಿಟ್ಟು ಅದೇನ್ ಮಾಡ್ಬೇಕು ಮಾಡಿ. ಊಹಾಪೋಹಗಳಲ್ಲೇ ಸುಸ್ತಾಗ್ತಿದೆ ನಿಮ್ಗೆ. ತಪ್ಪದು, ಸಿಕ್ಕಾಬಟ್ಟೆ ತಪ್ಪು. ರೇಸಲ್ಲಿ ಇದೆ ಪ್ರತಿಯೊಬ್ಬರು. ಒಬ್ಬರದ್ದು ಹಿಂಗೆ ಬಂತು ಅಂದ್ರೆ ಠಕ್ ಅಂತ ಎಲ್ಲ ಕಡೆ ಹಿಂಗೆ ಇದಾಗ್ತಿರುತ್ತೆ. ಹಂಗಲ್ಲ.
ಎಷ್ಟೋ ಜನ ಮನೇಲಿ ಕೂತು ಬೆಳಗ್ಗೆದ್ದು ಒಂಥರ ಎಷ್ಟು ಬೆಚ್ಚಿದ್ದಾರೆ, ಎಷ್ಟು ಬೇಜಾರು ಮಾಡ್ಕೊಂಡೆ. ಫಸ್ಟ್ ಟೈಮ್ ಅಲ್ಲ, 3ನೇ ಸಲ ಆಗ್ತಿದೆ. ಇದ್ರ ಮೇಲೆ ಹೆಂಗಾಗುತ್ತೆ ಅಂದ್ರೆ ಅವನ ರೋಡಲ್ಲಿ ಹೋಗೋನು ಯೋಚನೆ ಮಾಡಬೇಕು, ಈಸಿಯಾಗಿ ಏನೋ ಮಾಡ್ಬೋದು, ನೋಡ ಚಿಲ್ಡ್ರನ್ ಬಿಡ್ರೆ ಹುಡುಗರುಗಳು ಯೋಚಿಸ್ತಿದ್ರಂತೆ ಅಂತ. ನಾವೇ ಯಾರಿಗೋ ಇದು ಕೊಟ್ಟಂಗಾಗುತ್ತೆ. ಇನ್ನೊಬ್ಬ ನಟನ ಬಗ್ಗೆನೂ ಯಾರ್ದೋ ಬಗ್ಗೆ ಕೆಟ್ಟದಾಗಿ ಬರೋದು ತಪ್ಪು ರೀ, ಅದೆಲ್ಲ ಬೇಡ. ನಮ್ಗೆ ಏನಕ್ಕೆ ಬೇಕು? ಈಗ ಸುಮ್ಮನಿದ್ರು ಕಷ್ಟ, ಏನಪ್ಪ ಏನೋ ಮಾತಾಡ್ತಾ ಇಲ್ಲ, ಎಷ್ಟು ಮಾತಾಡಿದ್ರು ಕಷ್ಟ. ಇದು ಏನಕ್ಕಪ್ಪ ಬಂದು ಇದನ್ನ ಮಾತಾಡ್ತಿದ್ದಾರೆ, ಇದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಿದೆ. ನಿಮ್ಗಳನ್ನ ಕೇಳೋಣ ಅಂತ ಕರೆಸ್ಬಿಟ್ಟಿದ್ದೀನಿ ನಾನು. ಮನೇಲಿ ಹೆಂಗಾಗುತ್ತೆ ಹೇಳಿ ಫೀಲಿಂಗು, ಅಯ್ಯೋ ಏನಪ್ಪ ಇದು, ಎಲ್ರಿಗೂ ಗೊತ್ತು ನಿಜ ಅಲ್ಲ ಅಂತ. ಆದ್ರೆ ಆ ಥಾಟ್ ಇದೆಯಲ್ಲ, ತಮಾಷೆ ವಿಷಯನಾ? ಎಲ್ಲ ಭಾಷೆಯಲ್ಲೂ ಎಲ್ಲ ಕಡೆಯಿಂದ ಫೋನ್ ಬರುತ್ತೆ, ಎಲ್ಲರೂ ಯೋಚಿಸ್ತಾರೆ ಏನಪ್ಪ ಕರ್ನಾಟಕ ಹಿಂಗ ಅಂತ. ಇಲ್ಲೇನು ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಅಂತನಾ? ಅಥವಾ ಅಂಥದ್ದೇನಾದ್ರೂ ನಿಮ್ಗೆ ಇತ್ತು ಅಂದ್ರೆ ದಯವಿಟ್ಟು ಹೆಲ್ಪ್ ಮಾಡಿ, ನಿಜವಾದ ಪ್ರೀತಿ ತೋರಿಸ್ಬಿಡಿ. ಯಾರೋ ಮಾಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಹುಡ್ಕೋಣ ಬನ್ನಿ ಅಂತ ನಾನು ನಿಂತ್ಕೊಂಡ್ಬಿಡ್ತೀನಿ. ಡಿಸೈಡ್ ಮಾಡಿದ್ದು ಯಾರ್ಯಾರು ನಿಮಗೆ ಬಲ್ಲ ಮೂಲಗಳನ್ನೆಲ್ಲ ಕರೆಸ್ಬಿಡಿ. ಆ ಬಲ್ಲ ಮೂಲಗಳಿಗೆಲ್ಲ ಒಂದು ಜೊತೆ ಕಾಣಿಸ್ಬೋಣ ಒಂದ್ಸಲ. ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದೀರಾ, ಯಾರು ಇಲ್ಲ, ನನ್ನ ಹೆಸರು ಇಲ್ಲ, ಯಾರು ಕೇಳ್ಬಲ್ಲ ಆದ್ರೂ ಕೂಡ ಪದೇ ಪದೇ ನಿಮ್ಮ ಮೇಲೆ ಈ ಥರದ ಊಹಾಪೋಹ ಹಾಕೋದಕ್ಕೆ ಎಷ್ಟು ನಾನು ನೇರವಾಗಿ ಎದುರಿಸಕ್ಕಾಗ್ತದೆ? ಮಾನಸಿಕವಾಗಿ ಕಡಿಮೆ ಕೊಡ್ತಿರೋದು ಷಡ್ಯಂತ್ರ ಹೇಳ್ಬೋದು. ಮಾನಸಿಕವಾಗಿ ನಾನು ಹೊಡೆಯೋಕ್ಕೆ ಆಗಲ್ಲ ಸರ್, ಫಸ್ಟ್ ಪಾಯಿಂಟ್. ಯಾಕಂದರೆ ನಾನು ಐ ಥಿಂಕ್ ಐ ಆಮ್ ಟೂ ಸ್ಟ್ರಾಂಗ್ ಇದೆಲ್ಲದಕ್ಕೂ. ಬಟ್ ರೆಸ್ಪಾನ್ಸಿಬಿಲಿಟಿ ಅಂತಂದಿದೆ. ಇವತ್ತು ನಾನು ಕೂತಿರೋ ಜಾಗದಲ್ಲಿ ಇಷ್ಟೂ ಜನ, ಕರ್ನಾಟಕದ ಒಂದಷ್ಟು ಜನ ಟಿ ವಿ ನೋಡ್ತಾರ, ಯಾಕೆ ಈಗ ಅನ್ವಾಂಟೆಡ್ ಇದನ್ನು ನೋಡಬೇಕು? ನಾನು ಸುಮ್ಮನೆ ಕೂತಿದ್ರೆ ನಾನು ಎಂಟರ್ಟೈನ್ ಮಾಡೋಂಗೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಹೆಂಗಾಗುತ್ತೆ ಅಂದರೆ ಇದು ಏನೋ ಸ್ಟಾರ್ ವಾರ. ಯಾಕಂದರೆ ಅವರವರೇ ನೀವು ಕ್ವೆಶ್ಚನ್ ಮಾರ್ಕ್ಗಳು, ಯಾರು ಏನೋ ನಾನು ಹೇಳಲ್ಲಪ್ಪ, ಅದಕ್ಕೂ ಆಮೇಲೆ ಯಾಕೋ ಮೇಲೆ ನಾನು ಬೆಟ್ಟು ತೋರಿಸ್ತಿದ್ದೀನಿ ಅನ್ನೋದು ಬೇಡ. ನಿಮ್ಮ ಚಾನಲ್ಗಳಲ್ಲಿ ನೀವೇ ಅನಲೈಸ್ ಮಾಡ್ಕೊಳ್ಳಿ. ಇದೇನಾದರೂ ಸ್ಟಾರ್ ವಾರ, ಆ ನಟ ಯಾರು, ಯಶ್ಗೆ ಈ ರೀತಿ ಮಾಡಬೇಕು, ಎಷ್ಟು ಬೆಳವಣಿಗೆ ಸಹಿಸಲಾರದೆ ಯಾರಾದರೂ ಮಾಡ್ತಿರಬಹುದಾ, ಎಷ್ಟು ಜೋಪಾನವಾಗಿರಬೇಕಾ, ಎಷ್ಟು ಬೆಳವಣಿಗೆ ತುಂಬಾ ಅಷ್ಟು, ಇದೆಲ್ಲ ನೋಡ್ತಾ ಇದ್ರೆ ಕ್ವೆಶ್ಚನ್ ಮಾರ್ಕ್ಗಳು ಎಲ್ಲಿಗೆ ಬೀಳುತ್ತೆ? ನೀವೇ ಅನಲೈಸ್ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಎಲ್ಲ ಹುಡುಗರು ಕ್ರಿಯೇಟಿವ್ ಆಗಿ ಪ್ರೊಫೆಷನ್ ಏನೋ ಒಂದು ಜರ್ನಲಿಸಮ್ ಮಾಡಬೇಕು ಅಂತಾನೆ ಬಂದಿರ್ತೀರಾ. ಎಲ್ಲರಿಗೂ ಹೊಟ್ಟೆಪಾಡು ಇರುತ್ತೆ, ಎಲ್ರಿಗೂ ಕ್ರಿಯೇಟಿವಿಟಿ ಇರುತ್ತೆ. ಇನ್ನು ಕೆಲವರು ರೈಟರ್ಗಳು ಇರ್ತಾರೆ, ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡೋ ಒಂದು ಸ್ಟೋರಿಗಳು ಬರೀತೀರಾ. ಇದೆಲ್ಲ ಹೆಂಗಾಗ್ತಾ ಹೋಗುತ್ತೆ ಅಂದ್ರೆ ನೀವು ಒಬ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಆಸ್ ಅ ಸಿಸ್ಟಮ್ ಆಲ್ ಆಫ್ ಅಸ್ ಆರ್ ರಾಂಗ್. ಅದನ್ನ ಸರಿಪಡಿಸ್ಕೊಳ್ಳೋಣ ಅಂತ ನಾವು ತಪ್ಪಿದ್ದಾಗ ನಿಮ್ಗೆ ಹೇಳೋಕೆ ಎಲ್ಲ ಇದೆ, ಅಥವಾ ನಮಗೇನೋ ತೊಂದರೆ ಬಂದಾಗ ನೀವೆಲ್ಲ ಶೀಲ್ಡ್ ಆಗಿ ಇರ್ತೀರ, ನನಗೆ ಗೊತ್ತು. ಎಟ್ ದ ಸೇಮ್ ಟೈಮ್ ಇದರದ್ದು ಇಂಪ್ಯಾಕ್ಟ್ ಏನಾಗುತ್ತೆ, ರಿಪರ್ಕಷನ್ ಏನು, ಯಾರೋ ಒಬ್ಬ ಹುಡುಗ, ಒಬ್ಬ ಫ್ಯಾನು ಇನ್ನೊಬ್ಬ ಇರೋ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನಾನು ನೋಡ್ಕೊಂಡು ಸುಮ್ಮನಿದ್ರೆ ನಾನೊಬ್ಬ ಮನುಷ್ಯನೇ ಅಲ್ಲ. ಬೇಡ, ನೀವೇ ಹೇಳಿ ಇದನ್ನ. ನನಗಿಲ್ಲಾಂದ್ರೆ ಈ ಥರದ್ದು ಇದು ನಿಲ್ಲಿಸ್ಬಿಡಿ. ಹಂಗೇನೋ ಹಣೆ ಬರದಲ್ಲಿತ್ತು ಅಂದ್ರೆ ನೋಡ್ಕೊಳ್ಳೋಣ ಬಿಡಿ, ತಲೆ ಕೆಡ್ಸ್ಕೊಳ್ಬಿಡಿ. ನನಗಂತೂ ಒಂದಂತೂ ಕ್ಲಿಯರ್ ಇದೆ, ಅಷ್ಟು ಸುಲಭವಾಗಿ ನಾನು ಸಾಯೋ ಮಗನೂ ಅಲ್ಲ, ಅಷ್ಟು ಸುಲಭವಾಗಿ ಯಾರಿಗೂ ಬಿಡೋನು ಅಲ್ಲ. ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿ ಇನ್ನೂ ಜೀವನದಲ್ಲಿ ಸಾಧಿಸೋದು ತುಂಬ ಇದೆ. ಬಟ್ ಒಂದು ಸಣ್ಣ ರಿಕ್ವೆಸ್ಟ್ ನಿಮ್ಮೆಲ್ರಿಗೂ, ಆ ಬಲ್ಲ ಮೂಲಗಳನ್ನ ಒಂದ್ಸಲ ನನ್ನ ಮುಂದೆ ಕರ್ಕೊಂಡು ನಿಲ್ಲಿಸ್ಬಿಡಿ. ಆ ಬಲ್ಲ ಮೂಲಗಳಿಗೆ ಏನೇನು ಕಟ್ ಮಾಡಬೇಕು ಕಟ್ ಮಾಡೋಣ ಅಂತ. ಈಗ ಮುಂದೆ ಮೀಡಿಯಾ ಸೋರ್ಸಸ್ ಅಲ್ಲಿ ಎಲ್ಲಾನು ತಗೊಂಡು ಆಗಿಲ್ಲ ಕಣಪ್ಪ. ಬಟ್ ಈಗ ಏನ್ ಮಾಡಿ ನೀನೇ ಒಂದು ಐಡಿಯಾ ಕೊಟ್ಬಿಡಪ್ಪ ನನಗೆ. FIR ಯಾಕೆ ಕನ್ನಡ ಚಿತ್ರರಂಗದ ಹೆಸರು ತಂದ್ರು ಅವ್ರು ಕೇಳಿ, ಆಮೇಲೆ ಅವ್ರ CCB ಹೋಗಿ ನಾನು ಈಗ ಕೇಳಿ ಸರ್, ಅವನು ಭರತ ಅರೆಸ್ಟ್ ಆಗಿರೋದು 6 ತಿಂಗಳಿಂದ ಕೇಸ್ಗೆ. ಈಗಲ್ಲ ನಿಮ್ಗೆ ಇದೊಂದು ಐಡಿಯಾ ಇದ್ದಂಗಿದೆ, ನೀವು ಒಬ್ಬರೇ ಕರೆಕ್ಟಾಗಿ ಮಾಡೋದು ಹೇಳಿ ಸರ್. ಕೇಸಲ್ಲಿ ಅರೆಸ್ಟ್ ಮಾಡೋದು ಶೇಷಗಿರಿಪುರಂ ತಗೊಂಡು ನಿಲ್ಸ್ಕೊಂಡಿದ್ದಾರೆ. ಸೋಫರ್ ಅಲ್ಲ, ಅವನ ಅಲ್ಲೇ ಬಂದು ನೀವು ಅಲ್ಲೇ ಹೋಗ್ತಿದ್ರಾ ಅಥವಾ ಅಲ್ಲೇ ಬರ್ತಿದ್ರಾ ಅಂತ ಅಲ್ಲ, ಸೋಫರ್ ದೇರ್ ಅಷ್ಟೇ. ಅವ್ರು ಇಲ್ಲಿ ಇದ್ರು ಅಂತ ತೋರಿಸೋದು ಅಷ್ಟೇ. ಅವ್ರು ಸ್ಕೆಚ್ ಇರೋದು 6 ತಿಂಗಳಿಂದ ಕೇಸು. ಈಗಲೂ ಹೇಳ್ತಿಲ್ಲ, 6 ತಿಂಗಳಿಂದ ಸ್ಕೆಚ್ ಹಾಕಿದ್ರಂತೆ ಅಂತೆ ಹೇಳಿ ಸರ್. ಇದು 2 ವರ್ಷ ನೀವು ಹೇಳೋದು ಕಾರಿಗೆ ಗ್ಲಾಸ್ ಬಿದ್ದು ಅದೇ ಹೇಳಿದ್ದು ಯಾವಾಗ ಸೈಕಲ್ ರವಿ ಅರೆಸ್ಟ್ ಆದಾಗ. ಅವ್ನು ಸಿಕ್ಕಿದವಾಗ 2 ವರ್ಷ ಆದ್ಮೇಲೆ ಅಲ್ಲ. ಬಟ್ ಅದಿಲ್ಲ ಅಂತ ಆಯ್ತಾ? ಅದಾಯ್ತು. ಅದಾದ್ಮೇಲೆ ಅವನ ಜೊತೆ ಇದ್ದಲ್ಲ ಇವ್ನು ಭರತ. ಸೊ ಇವ್ನು ಭರತ ಅರೆಸ್ಟ್ ಆದಾಗ ಇದೇ ಬಂತು. ಆಮೇಲೆ ಇವ್ನು ಫಾಲೋವರ್ಸ್ ಅರೆಸ್ಟ್ ಮಾಡ್ಕೊಂಡ್ಬೇಕಾಯ್ತು. ಸೊ ನಿಮ್ಗೊಂದು ಇಶ್ಯೂ ಸಿಕ್ತು. ಸೊ ನಿಮ್ಗೆ ಅದು ತೋರಿಸಿದ್ದಾರೆ. ಸೊ ಈಗ ನೀವು ಹೇಳ್ತಿರೋ ಪ್ರಕಾರ ಇದ್ರಲ್ಲಿ ಏನೋ ಇದೆ ಸರ್, ದಯವಿಟ್ಟು ಒಂದು ಕಂಪ್ಲೇಂಟ್ ಕೊಡಿ ಅಂತ. ಕಂಪ್ಲೇಂಟ್ ನೀವು ಕೊಡ್ತೀರಾ ಅಂತಲ್ಲ ಸರ್, ಪೋರ್ಟ್ರೇಟ್ ಆಗಿರೋದು CCB ಕಡೆಯಿಂದ. ಫಸ್ಟ್ ಪೊಲೀಸ್ ಅಲ್ಲಿ ಸಮಥಿಂಗ್ ಅವ್ನು ಯಾವ ಇನ್ವೆಸ್ಟಿಗೇಷನ್ ಮಾಡಿದಾಗ, ವಿಚಾರಣೆ ಆದಾಗ ಭರತ ಹೇಳಿದ್ದಾನೆ ಅಂತ ಹೇಳಿದ್ಮೇಲೆ ನೀವು FIR ಮಾಡಿ. ಅವ್ರು ಇಲ್ಲ ಅಂತಿದ್ದಾರೆ ಸರ್. ಈಗ ನೀವೇನು ಭರತ ಹೇಳಿದ್ದಾನೆ ಇದು ಕಂಪ್ಲೇಂಟ್ ಆಗಿದ್ದಾರೆ. ಪ್ರಿಪರೇಷನ್ ಡಕಾಯಿತಿ ಕೇಸಲ್ಲಿ ಯಾವ್ದು ತಿಳ್ಕೊಳ್ಳಿ, ಯಾವ್ದು ರೋಡಿ ಫಾಲೀಸ್ ಅರೆಸ್ಟ್ ಆದ್ರು ಅಂದ್ರೆ ಅದರಲ್ಲಿ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಇರ್ತಾರೆ. ಸೊ ಪೊಲೀಸ್ನ ಕೇಳಿ ಯಾರಪ್ಪ ನೀವು ನಿಮ್ಮ ಕೇಳಿದೆ ಸರ್, ಅದನ್ನೇ ಹೆಸರು ರೂಲ್ ಔಟ್ ಮಾಡ್ಬಿಡೋಣ ಸರ್. ನೀವಿಲ್ಲ, ಯಶ್ ಅವರು ಇಲ್ಲ.
ಸೊ ಕನ್ನಡ ಚಲನಚಿತ್ರರಂಗದ ನಟರೊಬ್ಬರ ಅತ್ತಿ ಅಂತ ಇರೋದಲ್ವಾ Okay. ಸೊ ಕ್ವಶನ್ ಮಾಡಿ ಸರ್, ನೀವು ನನ್ನ ಹೆಸರು ಯಾಕೆ ಹಾಕ್ತೀರಾ? ನಿಮ್ಮ ಹೆಸರು ಹಾಕಿರೋದಕ್ಕೆ ಅದನ್ನು ನಾನು ಪ್ರಶ್ನೆ ಮಾಡಲ್ಲ ಸರ್. ಅದು ಈಗ ನಾನು ಅಷ್ಟೇ ಕೇಳ್ತೀನಿ ಸರ್. ಈಗ ನನಗೆ ಬರೀ ನಟರೊಬ್ಬರ ನಿಲ್ಲಿಸ್ಬಿಡಿ ಅಂದ್ರೆ ಅದು ಪಾಸಿಬಿಲಿಟಿನ ಸರ್. ಈಗ ನಾನು ಹೇಳ್ತಿರೋದು ಯಾರು ಗೊತ್ತಾ, ಯಶ್ ಅಂತ ತೋರಿಸಿದಾರಲ್ಲ ಅವ್ರಿಗೆ. ಅವರು ಅದು ಈಗ ಪಾಪ ಯಾರಾದ್ರು ಈಗ ಯಶ್ ಅಂತ ತೋರಿಸಿಲ್ಲ, ಒಬ್ಬ ನಟ ಅಂತಾನೆ ತೋರಿಸಿದ್ರೆ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಬಟ್ ಈಗ ನಾನು ಯಶ್ ಅಂತ ಇಲ್ಲದೆ ಹೋಗಿ ನಾನು ಯಾಕೆ ಬಂದು ಮಾತಾಡ್ಬೇಕು? ಈಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಸರ್, ನಾನು ಸುಳ್ಳು ಹೇಳ್ತಿದ್ರೆ ಯಶ್ ಅಂತ ಬಂತಲ್ವಾ ಸರ್? ಸರ್ ಪ್ರೈಮ್ ನಾನು ಗೊತ್ತಿದೆ ನೀವ್ ಏನ್ ಹೇಳ್ತಿದ್ರಿ, ಅವ್ನ ಕೇಸ್ ಏನಾಗಿದೆ, ಅವನ ಯಾಕೆ ಅಲ್ಲಿ ಬಂದು ನಿಂತ್ಕೊಂಡ್ರು, ಇವ್ರು ಯಾಕೆ ಕಂಪ್ಲೇಂಟ್ ಮಾಡೋರು. ಬಟ್ ನಮ್ಮ ಕೇಳ್ತಿರೋದು ಅವ್ರ ವಿಚಾರಣೆಯಲ್ಲಿ ಈ ತರ ಬಂದಿದೆ ಅಂದ್ಮೇಲೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸು, ಇಶ್ಯೂ ಆಗಿರೋದು ಪೊಲೀಸ್ ಕಡೆಯಿಂದ ಅವನೇ ಕೇಳ್ಬೇಕು. ನೀವು ಅದೇ ನನ್ನ ಸರ್, ನನ್ನ ರಿಕ್ವೆಸ್ಟ್ ಇಷ್ಟೇ. ನನಗೆ ಈಗ ನಿಮ್ಗಳಿಗಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ನನಗಿಲ್ಲ. ನಿಮ್ದು ಏನಾಗುತ್ತೆ, ಡೈಲಿ ಇದನ್ನ ನೋಡ್ತಾ ಇರ್ತೀರಾ ಎಲ್ಲ ಸ್ನೇಹಿತರೆ. ನನಗೊಂದು ಗೈಡ್ ಮಾಡಿ. ಈಗ ಒಬ್ಬ ನಟರು ಅಂತ ಬಂದಾಗ ನಾನು ಏನು ಕ್ವೆಶ್ಚನ್ ಮಾಡೋಕ್ಕಾಗಲ್ಲ. ನಾನು ಲೈಫಲ್ಲಿ ಒಬ್ಬ ನಟರು ಅಂತ ತುಂಬಾ ವಿಷಯ ಬಂದ್ರು ನಾನು ತಲೆ ಕೆಡ್ಸ್ಕೊಳ್ಳೋದು ನಾನಲ್ಲ ಅಂತ ನಾನು ಸುಮ್ಮನೆ ಇರ್ತೀನಿ. ಬಟ್ ಯಶ್ ಅಂತ ಬಂದಾಗ ನಾನು ಕೇಳಲೇಬೇಕು. ಈಗ ಪೊಲೀಸರು ಕೇಳಿದ್ರೆ ಇಲ್ಲ ಸರ್ ಆ ಥರ ನಮ್ಮ ಕಡೆಯಿಂದ ಯಾವ್ದು ಅಫಿಷಿಯಲ್ ಬಂದೇ ಇಲ್ಲ, ಮಾಧ್ಯಮಗಳು ತೋರಿಸ್ತಾ ಇದ್ದಾರೆ, ಅವ್ರು ಮಾಡ್ಕೊಂಡ್ರೆ ನಾವೇನ್ ಮಾಡೋಣ ಅಂತ ಅವ್ರು ಹೇಳ್ತಾರೆ. ಈಗ ನೀವು ಕೇಳಿದ್ರೆ ಇಲ್ಲ ಸರ್ ಈ ತರ ಬಂದಿದೆಯಂತೆ ಅಂತ ಸುದ್ದಿಗಳಿದೆ ಅಂತೀರಾ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾನು ಕೇಳ್ತಾ ಇರೋದು. ಈಗ ಸೊಲ್ಯೂಷನ್ ಸಿಗುತ್ತೆ ಅಲ್ಲ ಗೊತ್ತಿಲ್ಲ. ಬಟ್ ಈಗ ನಿಮ್ಮ ಮುಂದಿನ ಸ್ಟೆಪ್ ಏನಾಗಿರುತ್ತೆ ಅಂತ, ಯಾಕಂದ್ರೆ ಈಗ ಯಶ್ ಅಂತಾನೆ ಹೇಳ್ಕೊಂತ ಮುಂದಿನ ಹೋದ್ರೆ ನಿಮ್ಮ ಮುಂದಿನ ಸ್ಟೆಪ್ ಏನಾಗಿರುತ್ತೆ? ಅಲ್ಲ, ಯಶ್ ಅಂತ ನಾವು ಮತ್ತೆ ಹಾಕಿದ್ರೆ ತಪ್ಪಾಗುತ್ತೆ. ನಾನೇನಾದ್ರು ಕ್ರಮ ತಗೊಳ್ಳೇಬೇಕಲ್ಲ. ಈಗ ಫಸ್ಟ್ ಐ ಥಿಂಕ್ ನಾನು ಲಾಸ್ಟ್ ಟೈಮ್ ಏನ್ ಮಾಡಿದ್ದೆ, ಯಾವಾಗ ನನ್ನ ಗಾಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ, ಅದಾದ್ಮೇಲೆ 2 ಸಲ ಬಂತು ಯಶ್ ಅವ್ರು ಹಿಂಗಂತ ಹಂಗ, ನಾನು ಯಾವತ್ತೂ ರೆಸ್ಪಾಂಡ್ ಮಾಡಿಲ್ಲ. ಬಿಕಾಸ್ ಅದು ನನಗೆ ಇರಲೆವೆಂಟ್ ವಿಷಯ. ನಾನು ಒಬ್ಬ ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾನು ಈ ತರದೊಂದು ಘಟನೆ ನಡೆದಿದೆ ಅನ್ನೋದನ್ನ ಪೊಲೀಸರ ಮುಂದೆ ತರಬೇಕಾದ ನನ್ನ ಕರ್ತವ್ಯ, ಅದನ್ನು ತೋರಿಸಿದ್ದೀನಿ. ಅದಾದ್ಮೇಲೆ ಏನೇನಾಗುತ್ತೆ ಅದು ನನ್ನ ಕರ್ತವ್ಯ ಅಲ್ಲ, ಪೊಲೀಸ್ನವ್ರ ಕರ್ತವ್ಯ. ಅವರು ನನಗೊಂದಷ್ಟು ದಿನ ಗನ್ಮ್ಯಾನ್ ಕೊಟ್ಟಿದ್ರು ಬಿಗಿನಿಂಗ್ ಅಲ್ಲಿ, ಅದಾದ್ಮೇಲೆ ಇಲ್ಲ. ಸೊ ಇಟ್ ಮೀನ್ಸ್ ಪೊಲೀಸವ್ರಿಗೆ ಗೊತ್ತಾಗಿದೆ ಏನು ಇಲ್ಲ ಅಂತ ಅವ್ರು ಇರಬಹುದು, ಅಥವಾ ಅವ್ರ ಇಂಟೆಲಿಜೆನ್ಸ್ ಏನಿರುತ್ತೋ ಹಂಗೇನಿದ್ರು ನನಗೆ ಅವ್ರು ಹೇಳ್ಬೇಕಾದ ಕರ್ತವ್ಯ ಅವ್ರದ್ದು. ಇಲ್ಲ ಅಂದ್ರೆ ಇದು ಅವ್ರ ಫೇಲ್ಯೂರ್ ಆಗುತ್ತೆ. ಬಟ್ ಯಶ್ ಅವರ ಹತ್ಯೆ ಅಂತ ತೋರಿಸ್ತಾ ಇದ್ರೆ, ಹತ್ಯೆ ಯತ್ನ ಅಂತ ಏನ್ ಮಾಡ್ಬೇಕು? ಸುಮ್ನೆ ಕೂತ್ಕೋಬೇಕಾ? ಸುಮ್ನೆ ಕೂತ್ರು ತಪ್ಪು. ಏನು ಇಲ್ಲ ಅಂದ್ಮೇಲೆ ಏನಕ್ಕೆ ಸರ್ ಗನ್ಮ್ಯಾನ್ ಕೊಡ್ತಾರೆ ನಿಮ್ಗೆ? ಹಂಗಾರೆ ನಂಗೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಒಬ್ಬೊಬ್ರು ಕಂಪ್ಲೇಂಟ್ ಕೊಟ್ಟಾಗ ಸಮಾಜದಲ್ಲಿ ಈ ತರದ್ದು ಇದೆ ಸರ್, ಹಿಂಗಾಗಿದೆ, ಒಂದು ಕಲ್ಬಿದೆ ಅಂದ ತಕ್ಷಣ ಅವ್ರ ಇಂಟೆಲಿಜೆನ್ಸ್ ಅಥವಾ ಅವ್ರಿಗೆ ಅನ್ಸೋದು ಸೇಫ್ಟಿಗೆ, ಯಾಕೆ ನಾಳೆ ಯಶ್ ಅವ್ರಿಗೆ ಏನಾದ್ರು ಸಣ್ಣ ಇದಾದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರಲ್ಲಿ ಕೊಟ್ಟಿರ್ಬೋದು. ಬಟ್ ನನಗೆ ಹೇಳಿಲ್ಲ ಸತ್ಯವಾಗ್ಲೂ ಅವರು ಆ ಕಾಲಕ್ಕೆ ನಿಮ್ಗೆ ಏನೋ ಥ್ರೆಟ್ ಇದೆ ಸರ್, ನಿಮ್ ಜೊತೆ ಇಬ್ರು ಗನ್ಮ್ಯಾನ್ ಇಟ್ಕೊಳ್ಳಿ ಅಂತ ಹೇಳಿಲ್ಲ. ಏನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸರ್, ಹಂಗೆ ಯಾವ್ದಿದ್ರು ನಾವು ಹೇಳ್ತೀವಿ ಸರ್ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಈಗಲೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಓಕೆ ಬಿಡೋಣ 3 ವರ್ಷ ಆಗ್ತಾ ಬಂತು. 3 ವರ್ಷ ಆಗಿ 3ನೇ ಸಲ ಬಂದಾಗ ಏನ್ ಮಾಡ್ಬೇಕು, ನೀವೆಲ್ಲ ಗೈಡ್ ಮಾಡಿ ಅಂತ ಕೇಳಕ್ ಬಂದಿದ್ದೀನಿ ಹೊರತು ಜಗಳ ಮಾಡಕ್ಕೂ ಬಂದಿರೋ. ನಾನು ತಲೆಗೆಡೋಗ್ಬಿಟ್ಟಿದೆ ನನಗೆ. ಗುಂಪಲ್ಲಿ ಏನಾಗಿದೆ ಸರ್, ಸೈಕಲ್ ರವಿ ಗ್ಯಾಂಗ್ ಅದಾಗೆಲ್ಲ ನಿಮ್ಮ ಕುಡ್ದಾಗೆಲ್ಲ ಮಾತಾಡ್ಕೊಂಡಿದ್ದಾನೆ, ನಿಮ್ಮ ಹೆಸರಲ್ಲೇ ಇರ್ತಾರೆ. ಇನ್ನೊಂದಿಬ್ರು ಸಿಗ್ತಾರೆ, ಯಾವಾಗಲೂ ಅದೇ ಹೇಳ್ತಾರೆ, ನಿಮ್ಮ ಹೆಸರು ಹೇಳಿದ್ರೆ ಯಾವ ನಟನಪ್ಪ ಇನ್ನೊಂದಿಬ್ರು ಸಿಗ್ಬೇಕು, ಅವ್ರು ಸಿಕ್ಕರು. ಈಗ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ಇದ್ರಿಂದ ಏನಾಗ್ತದೆ ಗೊತ್ತಾ, ನನ್ನ ಹತ್ರ ಯಾರೋ ಬರ್ತಾರೆ, ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ, ನಮ್ಮ ಹೆಸರೆಲ್ಲ ಹಾಕಿದ್ರಣ ಅಂತಾರೆ. ಅದೇ ಯಾರಪ್ಪ ನೀವು, ನಿಮ್ ಪಿಕ್ಚರ್ ಈ ಸಲ ನೋಡಿದೀವಿ ಅಂತಾನೆ ಹೇಳಿದಾರೆ ನನಗೆ. ಅಭಿಮಾನಿಗಳು ಹೇಳಿರ್ಬೇಕಾ ಏನಲ್ಲ ಇನ್ನೊಬ್ರೇನೋ ಕ್ರೈಮ್ ರಿಪೋರ್ಟರ್ ಅವ್ರು ಹೇಳ್ತಾ ಇದಾರೆ ಕ್ಲಿಯರ್ ಆಗಿ. ಏನ್ ಮಾಡ್ಬೇಕು ಸರ್, ನೀವು ಒಂದು ಕಂಪ್ಲೇಂಟ್ ಕೊಡ್ಬೇಕಾ? ಕೇಳಿದ್ರೆ ಏನಿಲ್ಲ ಸರ್, ನಿಮ್ ಸುದ್ದಿನೇ ನೀವ್ ಯಾಕೆ ಸರಿ ಮಾಧ್ಯಮಗಳು ಬೆಲೆ ಕೊಡ್ತೀರಾ ಅಂತಾರೆ. ಹೊಡಿರಿ, ನೀವು ಇರ್ರೆಸ್ಪಾನ್ಸಿಬಲ್ ಆಗಿ ನೀವು ಬಿಹೇವ್ ಮಾಡ್ತಿದ್ರೆ ಯಶ್ ಅವ್ರ ವಿಷಯದಲ್ಲಿ ನಮ್ಗೆ ತಪ್ಪು ಮಾಹಿತಿ ಬರ್ತಿದೆ, ಕ್ಲಾರಿಟಿ ಕೊಡಿ ಅಂತ ಕೇಳಿ. ನಾನಂತೂ ಕೇಳ್ತಾ ಇದ್ದೀನಿ, ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಮಾನ್ಯ ಗೃಹ ಮಂತ್ರಿಗಳಿಗಾಗ್ಬೋದು, ನನ್ನ ಬಗ್ಗೆ ಈ ತರ ಕೆಟ್ಟದಾಗಿ ಬರ್ತಾ ಇದೆ, ಕೊಲೆ ಯತ್ನ ಅಂತ ಬರ್ತಾ ಇದೆ, ನಿಜಾನ ಇಲ್ವಾ? ನನ್ನ ಪ್ರಕಾರ ಇಲ್ಲ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಆದ್ರೂ ಒಂದು ಕ್ಲಾರಿಟಿ ಕೊಟ್ಬಿಟ್ಟು ಇದಕ್ಕೆ ದಯವಿಟ್ಟು ಒಂದು ಇತಿಶ್ರೀ ಹೇಳಿ. ನಮಗೆ ಬೇರೆ ಬೇರೆ ಕೆಲಸಗಳಿದೆ, ದೊಡ್ಡ ಗುರಿಗಳಿದೆ, ಕೆಲಸ ಮಾಡಬೇಕು, ನಾವು ಆ ಕಡೆ ಗಮನ ಕೊಡ್ತೀವಿ. ತುಂಬಾ ಒಂದು ಅನ್ವಾಂಟೆಡ್ ವಿಷಯಗಳಿಗೆ ಟೈಮ್ ವೇಸ್ಟ್ ಮಾಡೋದು ನಂದು ಬೇಡ, ನಮ್ಮ ಮಾಧ್ಯಮಗಳದ್ದು ಬೇಡ, ಅದನ್ನ ನೋಡೋ ಜನಗಳದ್ದು ಟೈಮ್ ವೇಸ್ಟ್ ಆಗೋದು ಬೇಡ. ಪ್ಲೀಸ್ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಇದಕ್ ಬಿಟ್ಟು ಬೇರೆ ಮಾತಾಡಿದ್ರೆ ಅದಕ್ಕೆ ಬೇರೆ ವಿಷಯ ಕಟ್ತೀರಾ, ಏನು ಬೇಡ, ಸಾಕು. ಬೇರೆ ವಿಷಯಕ್ಕೆ ಬೇರೆ ಟೈಮಲ್ಲಿ ಕೇಳಿ. ಅದನ್ನೇನೋ ಮಾತಾಡಕ್ಕೆ ಇದನ್ನ ಕರೆದ್ರು ಅಂತ ಯಾಕಪ್ಪ ಅನ್ಸ್ಕೋಬೇಕು? ಏನು ಬೇಡ, ಕರೆಕ್ಟ್ ಆಗಿದೆ. ನನ್ನ ವಿಷಯ ಏನಿದೆ ಅದನ್ನ ಕ್ಲಿಯರ್ ಮಾಡಿದ್ದೀನಿ. ಇದ್ರದ್ದು ಏನಾದ್ರು ಸಂಬಂಧಪಟ್ಟಿದ್ರೆ, ಗೈಡ್ ಮಾಡೋದಿದ್ರೆ, ಅಥವಾ ಎಷ್ಟು ನೀವು ಸರಿ ಇಲ್ಲ, ಇದು ಯಾಕೋ ಹಿಂಗೆ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿ, ಇಲ್ಲ ಕರೆಕ್ಟಾಗಿ ಮಾಡಿದ್ರೆ ಅಂದ್ರೆ ಹೇಳಿ, ಏನೋ ಒಂದು ಕ್ಲಾರಿಟಿ ತರ ನಾನು ಸುಮ್ಮನೆ ಆಗ್ತೀನಿ. ಅಭಿಮಾನಿಗಳಿಗೆ
ಅಭಿಮಾನಿಗಳು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿ ಅನ್ಸ್ಕೊಂಡವ್ರು ಅಥವಾ ಯಾರೇ ಕನ್ನಡ ಅಭಿಮಾನಿ ಅನ್ಸ್ಕೊಂಡವರು ಅಷ್ಟು ಚೀಪಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು. ನಾನು ಒಂದೇ ಕೇಳೋದು, ನಾನು ಯಾವಾಗಲೂ ಒಂದೇ ಮಾತು ಹೇಳೋದು, ಇನ್ನೊಬ್ಬ ಹೀರೋಗೆ ನೀವು ಗೌರವ ಕೊಡಲಿಲ್ಲ ಅಂದ್ರೆ ನೀವು ನನ್ನ ಅಭಿಮಾನಿ ಆಗಿರಲ್ಲ. ನನ್ನ ಅಭಿಮಾನಿ ಆದವರು ಎಲ್ರಿಗೂ ಗೌರವ ಕೊಡಬೇಕು, ಎಲ್ರಿಗೂ ಗೌರವ ಕೊಡೋರೆ ನಿಜವಾದ ಅಭಿಮಾನಿಗಳು. ಸಿನಿಮಾ ಇಂಡಸ್ಟ್ರಿಲಿ ಹಂಗಂತೆ ಹಿಂಗಂತ ಇದೆ ಹೂವಾಪೋಗಳಿಗೆಲ್ಲ ಬೆಲೆ ಕೊಡಬೇಡಿ, ಬೀಳಬೇಡಿ, ಗೌರವದಿಂದಿರಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲ ಕನ್ನಡ ಸಿನಿಮಾ ನೋಡಿ, ಎಲ್ಲರೂ ಕನ್ನಡ ಅಭಿಮಾನಿಗಳಾಗಿ. ಯಾಕಂದ್ರೆ ಇಂಡಸ್ಟ್ರಿ ಇವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ತುಂಬಾ ಚೆನ್ನಾಗಿ ಫ್ಲರಿಶ್ ಆಗ್ತಾ ಇದೆ. ಈ ಒಂದು ಟೈಮಲ್ಲಿ ಇಂಥ ಅನ್ವಾಂಟೆಡ್ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋದು ಬೇಡ. ಅದನ್ನ ಹೇಳ್ಬೋದು, ಆರಾಮಾಗಿದ್ದೀನಿ, ತಲೆ ಕೆಡ್ಸ್ಕೊಬೇಡ್ರಪ್ಪ, ನಿಮ್ಮ ಮಿಷನ್ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಅದು ನನ್ನ ಕಾನ್ಫಿಡೆನ್ಸು, ಅದ್ರ ಬಗ್ಗೆ ಕೇಳೋಣ. ಈ ವಿಷಯಕ್ಕೆ ನಾನು ಮಾತಾಡಿದ್ದೀನಿ, ಮುಗಿಸಿದ್ದೀನಿ. ಅದಕ್ಕೆ ಬೇರೆ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ. ಅದಕ್ಕೆ ಲಿಂಕ್ ಮಾಡೋದು ತುಂಬಾ ಮತ್ತದೇನೋ ಒಂದು ಬೇರೆ ಊಹಾಪೋಹಗಳಿಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಗೌರವ ಕೊಟ್ಟು ನೀವು ಬಂದ್ರಿ. ಬಟ್ ನಿಜವಾಗ್ಲೂ ಕೇಳ್ತಾ ಇದ್ದೀನಿ, ಇದನ್ನ ಸೀರಿಯಸ್ ಆಗಿ ತಗೊಂಡು ಮಾಧ್ಯಮದವರು ಇದಕ್ಕೊಂದು ಸೊಲ್ಯೂಷನ್ ಕೊಡಿಸಿ. ಯಾಕಂದ್ರೆ ನಿಮ್ಮಿಂದನೇ ನನಗೆ ಗೊತ್ತಾಗ್ತಿರೋದು, ನೀವೇ ನನಗೆ ಇದನ್ನ ಒಂದು ಪರಿಹಾರ ಕೊಟ್ಬಿಡಿ. ಇಲ್ಲ ಹೇಳಿ, ಯಾರಾದ್ರೂ ಒಬ್ರು ಕ್ರೈಮ್ ರಿಪೋರ್ಟರ್ ಎಕ್ಸ್ಪೀರಿಯನ್ಸ್ ಇದ್ರೆ ನಾನು ಎಲ್ಲ ಚಾನಲ್ಗಳು ನೋಡ್ತೀನಿ, ನನಗೆ ತೋರಿಸ್ಬಿಡಿ, ಈ ತರ ಮಾಡಿ ನೀವು ಒಂದು ಬೇಕಾದ್ರೆ ಕಂಪ್ಲೇಂಟ್ ಕೊಡ್ತೀರಾ ಅಂದ್ರೆ ಹೇಳಿ. ಪರ್ಸನಲಿ ನೀವೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಿದ್ದೀರಾ, ಒಬ್ಬೊಬ್ರು ಒಂದು ಹೇಳ್ತಿದ್ರ, ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ರವಿ, ಗೊತ್ತಿದೆಯಲ್ಲ ಸರ್ ಏನ್ ಮಾಡ್ಬೇಕಂತ? ನನಗೆ ಗೊತ್ತಿದೆಯಾ? ಗೊತ್ತಿದ್ರೆ ಬರ್ತಿದ್ದೆ. ಹಾಗೇನಿಲ್ಲ, ಎಲ್ಲ ಎಲ್ಲೆಲ್ಲಿ ಸರಿ ಮಾಡ್ಬೇಕು ಅದನ್ನ ನೀಟಾಗಿ ಸರಿ ಮಾಡಿ. ಓಕೆ, ಥ್ಯಾಂಕ್ ಯು. ಏನು ಹೇಳಪ್ಪ.